ಕೂಡ ನೆರವೇರಿದೆ. ಇನ್ನೇನು ಅಕ್ಷರಾಭ್ಯಾಸ ಪ್ರಾರಂಭ ಆಗುತ್ತೆ. ಬಂದಿರುವಂತಹ ಎಲ್ಲ ಪೋಷಕರು ಕೂಡ ಬೇಗನೆ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಭಸ್ಮಧಾರಣೆಯನ್ನು ಮತ್ತು ವಿಭೂತಿ ಗಂಧಗಳನ್ನು ಧಾರಣೆಯನ್ನು ಮಾಡ್ಕೊಳ್ಳಿ. ಹಾಗೆ ಒಂದು ತಟ್ಟೆಯಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಕ್ಕಿ ಮತ್ತು ಅರಿಶಿನ ಕೊನೆ ಬೇಕಾಗುತ್ತೆ, ಅದು ಇಟ್ಕೊಳ್ಳಿ. ವಿಘ್ನೇಶ್ವರ ಮತ್ತು ಕಳಶವನ್ನು ತಂದಿಗೆ ಸ್ಥಾಪನೆಯನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡುವಂಥದ್ದು. ಹಾಗೆ ಪೋಷಕರು ಮತ್ತು ಮಕ್ಕಳಿಗೆ ಕಂಕಣ ಧಾರಣೆಯನ್ನು ಮಾಡ್ಕೊಂಡ್ಬಿಡಿ. 10ನೇ ತರಗತಿ ವಿದ್ಯಾರ್ಥಿಗಳಿಂದ ಪೋಷಕರಿಗೆ ಪಾಠ ಪೂಜಾ ಕಾರ್ಯಕ್ರಮ, ಪಾಠ ಪೂಜೆ, ಪರಮ ಪೂಜ್ಯರ ಪಾಠ ಪೂಜೆ, ಪರಮ ಪೂಜ್ಯರಿಂದ ಮುಂದು ಪುಟಾಣಿಗಳಿಗೆ ಅಕ್ಷರಾಭ್ಯಾಸ, ಪರಮ ಪೂಜ್ಯರ ಆಶೀರ್ವಚನ. ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ತರಳಬಾಳು ಜಗದ್ಗುರು ಗುರುಪರಂಪರಾ ಕೃಪಾಶೀರ್ವಾದ ಸಿದ್ಧಾರ್ಥಂ ಕುಲದೇವತ ಇಷ್ಟದೇವತ ಆರಾಧ್ಯದೇವತ ಕೃಪಾಶೀರ್ವಾದ ಸಿದ್ಧಾರ್ಥಂ. ಯಜಮಾನಸ್ಯ ಪಾಪುವಿನ ತಂದೆ ಹೆಸರನ್ನು ಹೇಳಿಬಿಡಿ. ಯಜಮಾನಸ್ಯ ಅಂದರೆ ಅವ್ರ ತಂದೆ ಹೆಸರು ಮತ್ತು ಅವರ ನಕ್ಷತ್ರ ರಾಶಿಯನ್ನು ಹೇಳಿ. ಗೊತ್ತಿದ್ರೆ, ಗೊತ್ತಿಲ್ಲ ಅಂತಂದರೆ ಹೆಸರನ್ನು ಹೇಳಿದರೆ ಸಾಕು. ಆಮೇಲೆ ತಾಯಿ ಹೆಸರನ್ನು ಹೇಳಿ, ಮಗುವಿನ ತಾಯಿ ಹೆಸರನ್ನು ಮನಸ್ಸಿನಲ್ಲಿ ಹೇಳ್ಕೊಂಡ್ಬಿಡಿ. ಆಮೇಲೆ ಮಗುವಿನ ಹೆಸರನ್ನು ಹೇಳಿಬಿಡಿ. ಹೇಳಿ. ಮಮ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಮಹಾದೈಶ್ವರ್ಯ ಪ್ರಾಪ್ತ್ಯರ್ಥಂ ಧರ್ಮಾರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂಚ ನವನವ ಜನಿತ ಸಂಚಿತ ಸೂಚಿತ ಆಗಾಮಿ ಪ್ರಾರಬ್ಧ ದುರ್ದೋಷ ನಿವಾರಣಾರ್ಥಂ ಅದ್ಯ ದಿವಸೆ ಮಮ ಕುಮಾರಿಕಾಯ ಕುಮಾರಸ್ಯ ನೂತನ ಅಕ್ಷರಾಭ್ಯಾಸ ಕರ್ಮಾಂಗತ್ವೇನ ಶ್ರೀ ಮಹಾಗಣಪತಿ ಮಹಾಸರಸ್ವತಿ ಸನ್ನಿಧಾನೌ ಅಕ್ಷರಾಭ್ಯಾಸ ಪೂಜಾ ಕರಿಷ್ಯೆ ಇತಿ ಸಂಕಲ್ಪ್ಯ. ಮನೆಗೆ ಹಾಕ್ಕೊಳ್ಳಿ. ಮನೆಗೆ ಹಾಕ್ಕೊಂಡು ಗಣಪತಿ ಮತ್ತು ಸರಸ್ವತಿ ಕಲಶವನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮೇಲೆ ಹಾಕ್ಬಿಡಿ. ಅದರ ಮೇಲೆ ಹಾಕ್ಬಿಡಿ. ಈಗ ಸ್ವಲ್ಪ ಅಕ್ಷತೆಯನ್ನು ತೆಗೆದುಕೊಳ್ಳಿ. ಮಹಾಗಣಪತಿ ನಮಃ ಅಂತೇಳಿ ಮಹೇ ಕವಿಂ ಕವೀನಾಂ ಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಶೃಣ್ವನ್ನೋತಿಭಿಸ್ಸೇದಸಾಧನಂ ಶ್ರೀ ಮಹಾಗಣಪತಯೇ ನಮಃ. ಗಣಪತಿ ಇತ್ತು ಗಣೇಶನ ಮೇಲೆ ಹಾಕ್ಬಿಡಿ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಭೂರ್ಭುವಃ ಸ್ವಃ ಅಲ್ಲೇ ಹಾಕಿ ತಟ್ಟೆಯಲ್ಲಿ ಹಾಕ್ಕೊಂಡ್ಬಿಡಿ. ಹಂಗೆ ಸಿಗಬೇಡಿ. ಮಹಾಗಣಪತಯೇ ನಮಃ. ಹಾಗೆ ಅಕ್ಷತೆಯನ್ನು ತೆಗೆದುಕೊಂಡು ಮಹಾಸರಸ್ವತಿಯನ್ನು ಮಂತ್ರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ನಮಸ್ತೆ ಶಾರದಾ ದೇವೇ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ ಮಹಾಸರಸ್ವತ್ಯೈ ನಮಃ. ಅಸ್ಮಿನ್ ಕಲಶೇ ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಭೂರ್ಭುವಃ ಸ್ವಃ ಮಹಾಸರಸ್ವತಿಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಈಗ ಗಣಪತಿ ಮತ್ತು ಸರಸ್ವತಿಯನ್ನು ಪೂಜೆಯನ್ನು ಮಾಡಿಬಿಡಿ. ಫಸ್ಟು ಗಂಗೆಯನ್ನು ಪ್ರೋಕ್ಷಣೆಯನ್ನು ಮಾಡಿ, ಅದಾದಮೇಲೆ ವಿಭೂತಿ ಧಾರಣೆಯನ್ನು ಮಾಡಿ, ಗಂಧ ಅರಿಶಿಣ ಕುಂಕುಮಗಳನ್ನು ಧಾರಣೆಯನ್ನು ಮಾಡಿ, ಅಕ್ಷತೆಯನ್ನು ಹಾಕಿ ಹೂವು ಪತ್ರೆಯನ್ನು ಹಾಕಬೇಕು. ಹಾಗೆ ಆಮೇಲೆ ಊದುಬತ್ತಿಯನ್ನು ಹಚ್ಚಬೇಕು. ಊದುಬತ್ತಿ ಹಚ್ಬೇಕಾದ್ರೆ ಅಕ್ಕಪಕ್ಕದವರು ಮುಂದಿದ್ದರು ನೋಡ್ಕೊಂಡು ಹಚ್ಚಿ, ಸರಿನಾ? ಹಾಕ್ಬೇಕು. ಓಂ ಆತೋನ ಇಂದ್ರಕ್ಷಮಂಥಂ ಚಿತ್ರಂ ರಾಭಂ ಸಂಗೃಹಾಯ ಮಹಾ ಅಸ್ತೆ ರಕ್ಷಣೇನ ವಿದ್ವಾಯಿತ್ವಾ ತುಳಿಕುರ್ಮಿಂ ತುಳಿದೇಶ್ನಗಾ ಮಾರಯಂತೆ ಏತೋನ್ಮಿಂದ್ರಂ ಸ್ತವಾಮೇಷಾನಂ ಅಸ್ಮಸ್ವರಾಜ್ಯಂ ನರಾದ ಸಾಮರ್ದಿಶನ್ನಃ ಪ್ರಸ್ತೋಷದುಪಗಾಶಸ್ರವತ್ಸಾಮಗೀಯಮಾನಂ ಉತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್. ಊದ್ಬತ್ತಿ ಬೆಳಗ್ಬಿಡಿ. ವನಸ್ಪತಿರ ಸೋಪೇದೋ ಗಂಧಾಢ್ಯೋದುಪೋತ್ತಮಃ ಆಗ್ನೇಯಃ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾಘ್ರಾಪಯಾಮಿ. ಕರ್ಪೂರ ತಂದಿದ್ರೆ ಕರ್ಪೂರ ಬೆಳಗ್ಬೋದು. ಓಂ ಕುಮಾರಶ್ಚಿತ್ಪಿತರಂ ವಂದಮಾನಂ ಪ್ರದೇನಾನಾಮನುಗ್ರಹೋಪೇಂತಂ ಭೂರೇರ್ಧಾತಾರಂ ಸತ್ಪತಿಂ ಋಷೇಶುಜಾರಾಸ್ತಸ್ಮೈ ಮಹಾಗಣಪತಯೇ ನಮಃ ಮಹಾಸರಸ್ವತ್ಯೈ ನಮಃ. ದೀಪಂ ದರ್ಶಯಾಮಿ.
ಮಾಡ್ಕೊಂಬಿಡಿ. ಓಂ ನಮೋ ಹಿರಣ್ಯವಾಹವೇ ಹಿರಣ್ಯವರ್ಣಾಯ ಹಿರಣ್ಯರೂಪಾಯ ಹಿರಣ್ಯಪದಯೇ ಮಿಥಾಪದೇ ಮಾಪದೇ ಪಶುಪದೇ ನಮೋ ನಮಃ. ನಮಸ್ಕಾರಾನ್ ಸಮರ್ಪಯಾಮಿ. ಓಂಕಾರ ಹೇಳಬೇಕು ಸರಿಯಾಗಿ. ಇನ್ನೆರಡು ಸರಿ ಹೇಳಿ. ಆರ್ಥಿಕ ಶುಭಾಶಯಗಳು ಎಲ್ಲ ಗುರುಗಳು. ಮಗುವನ್ನು ನಿಮ್ಮ ಬಲ ತೊಡೆ ಮೇಲೆ ಕೂರಿಸ್ಕೊಂಡು ಅಕ್ಕಿ ಇರುವಂತಹ ತಟ್ಟೆಯನ್ನು ತೆಗೆದುಕೊಳ್ಳಿ. ಮಗುವಿಗೆ ಅರಿಶಿಣ ಕೊನೆಯನ್ನು ಪೆನ್ ಹಿಡ್ಕೊಂಡು ಹಾಗೆ ಪೆನ್ಸಿಲ್ ಹಿಡ್ಕೊಳ್ತಿರಲ್ವ ಆ ರೀತಿಯಾಗಿ ಹಿಡ್ಕೊಂಡು ಮೊದಲಿಗೆ ಸೃಷ್ಟಿ ಸ್ಥಿತಿ ಲಯಗಳ ಎಲ್ಲದಕ್ಕೂ ಕೂಡ ಅಧಿಪತ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಿ. ಅವುಗಳ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪವಾಗಿರುವ ಓಂಕಾರ ಬರೆಸಿದ ಮೇಲೆ ಶ್ರೀಕಾರವನ್ನು ಬರೆಸಬೇಕು. ಶ್ರೀ ಅಂತ ಕೆಳಗಡೆ ಇಟ್ಬಿಟ್ಟು ಸ್ಲೇಟು ಬಳಪವನ್ನು ತಂದಿದ್ರೆ ಎತ್ಕೊಂಡು ಕನ್ನಡದ ವರ್ಣಮಾಲೆಗಳನ್ನು ಸ್ವರಗಳನ್ನು 4 ಅಕ್ಷರಗಳನ್ನು ಬರೆಸಿದಾದ್ಮೇಲೆ ಇಂಗ್ಲೀಷಿನ ಎ ಬಿ ಸಿ ಡಿ ಇಂಗ್ಲೀಷಿನ ವರ್ಣಮಾಲೆಗಳು ಅಂತ ಅಂತ ಬರೆಸಿ ಅದಾದಮೇಲೆ ಆ ಈ ಇವು 3 ಭಾಷೆಯ ವರ್ಣಮಾಲೆಗಳಾದವು. ಈಗ ಸಂಖ್ಯೆಗಳನ್ನು ಬರೆಸಿ 3 4 1 2 3 4 ಮನೆಯೇ ಮೊದಲ ಪಾಠಶಾಲೆ ತಾಯಿ ಮತ್ತು ಅಪ್ಪ ಅಂತೇಳಿ ಬರೆಸಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಷ್ಟೊಂದು ಕೂಡ ಶಾಂತ ಸಾಮವೇದ ಅಥರ್ವಣ ವೇದ ಅಂತೇಳಿ ವಿಭಾಗವನ್ನು